ಇನ್ನು ಮೀನರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಏನಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ದಂಪತಿಗಳಲ್ಲಿ ಮನಸ್ತಾಪ. ನೋಡಿ, ಸಪ್ತಮದಲ್ಲಿ ಕೇತು ಬಂದು ಮೀನರಾಶಿಯವರು ಇವಾಗ ಯಾರಾದರೂ ಹೊಸದಾಗಿ ಮದುವೆ ಆಗ್ತಕ್ಕಂಥವ್ರಿದ್ದರೆ ಒಂದು ಸ್ವಲ್ಪ ಗಣಪತಿ ಆರಾಧನೆಯನ್ನು ಮಾಡಿ ಆಮೇಲೆ ವಿವಾಹ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಸಪ್ತಮದಲ್ಲಿ ಕೇತು, ಜನ್ಮದಲ್ಲಿ ರಾಹು ಇದ್ದಾಗ ನೋಡಿ ಮೀನರಾಶಿಯವರಿಗೆ ಸರ್ವೇ ಸಾಧಾರಣವಾಗಿ ಶನಿಯೂ ಮೀನರಾಶಿಗೆ ಬರೋದರಿಂದ ನೋಡಿ ಮುಖದ ಭಾಗದಲ್ಲಿ ಈ ಭಾಗದಲ್ಲಿ ಬ್ಲ್ಯಾಕ್ ಆಗ್ತಕ್ಕಂಥದ್ದು ಅಥವಾ ಬಾಂಗು ಅಂತ ಕರೀತಾರೆ ಮುಖಭಾಗದಲ್ಲಿ. ಅದರ ಜೊತೆಯಲ್ಲಿ ಜನ್ಮದಲ್ಲೇ ರಾಹು ಬಂದಾಗ ರಾಹು ಪೀಡೆ ಅಂತಾರೆ. ಅಂದರೆ ಏನು, ತುಂಬ ಆಲಸ್ಯ, ಜಾಡ್ಯ, ವಿಪರೀತವಾದಂಥ ಕೋಪವನ್ನು ಕೊಡ್ತಕ್ಕಂಥದ್ದು. ಶನಿ ಜನ್ಮದಲ್ಲಿದ್ದಾಗ, ಲಗ್ನದಲ್ಲಿದ್ದಾಗ ನಿತ್ಯ ರೋಗಿ ಅಂತ ಕರೀತಾರೆ. ಏನಾದರೂ ಒಂದು ಹಿಂಸೆ, ನಂತರ ಆಲಸ್ಯ, ಜಾಡ್ಯಪ್ರದನಾಗಿ ಏನಿಲ್ಲ ಅಂದರೂ ಯಾವುದೋ ಒಂದು ವಿಚಾರ ತೊಗೊಂಡು ಬೇಜಾರು ಪಡ್ತಕ್ಕಂಥದ್ದು. ಅದಕ್ಕೆ ಮೀನರಾಶಿಯವರು ಒಂದು ಸ್ವಲ್ಪ ನರಗಳ ಸಮಸ್ಯೆ ಉಂಟಾಗುತ್ತೆ, ಮುಖದ ಮೇಲೆ ಒಂದು ಸ್ವಲ್ಪ ಕಲೆ ಉಂಟಾಗ್ತಕ್ಕಂಥದ್ದು, ನಂತರ ಮಾನಹಾನಿ ಅಂತ ಹೇಳ್ತಾರೆ. ಕಾರಣ ಯಾಕೆಂದರೆ ನೋಡಿ ಜನ್ಮದಲ್ಲಿ ಬಂದಾಗ ಮಾನಹಾನಿ ಉಂಟು ಮಾಡ್ತಾನೆ. ಅದಕ್ಕೆ ದಯವಿಟ್ಟು ಮೀನರಾಶಿಯವರು ಈ ವರ್ಷದಲ್ಲಿ ವಾಹನ ಕೊಂಡ್ಕೋಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಕೊಂಡ್ಕೊಳ್ಳಿ ವಾಹನನ. ಅದೇ ರೀತಿಯಾಗಿ ಭೂಮಿ ವಿಚಾರದಲ್ಲಿ ಒಂದಲ್ಲ ಎರಡು ಬಾರಿ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಮುಂದಕ್ಕೆ ಹೋದರೆ ಒಳ್ಳೆಯದು ಮೀನರಾಶಿಯವರು.